ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಬಾದಾಮ್ ಗಮ್‌ನ ಬಳಸ್ಕೊಂಡು ಈ ಥರ ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಬೋದು. ಫೇಸ್ ಪ್ಯಾಕ್ ಯಾಕೆ ಅಂತಂದರೆ, ರಿಂಕಲ್ಸ್ ಬರ್ದಂಗೆ, ಆಂಟಿ ಏಜಿಂಗ್ ಆಗ್ದಂಗೆ, ಪ್ಲಸ್ಸು ಪಿಂಪಲ್‌ನ ಹೋಗಲಾಡ್ಸೋಕ್ಕೋಸ್ಕರ ಇಲ್ಲಿ ನಾನು ಫೇಸ್ ಪ್ಯಾಕ್ ಮಾಡ್ತಾ ಇರೋದು. ಅದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನಾವು ಬಾದಾಮ್ ಗಮ್‌ದು ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಈ ಬಾದಾಮ್ ಗಮ್ ಅಂದರೆ ಬಾದಾಮಿ ಮರದಿಂದ ಇದು ಸಿಗುತ್ತೆ. ಇದರದ್ದು ಪ್ರಯೋಜನಗಳೇನು ಅಂತ ಅಂದರೆ, ಇದನ್ನು ನಾವು ಇಂಟೇಕ್ ಅಂದರೆ ಇದನ್ನು ಸೇವಿಸೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಇದನ್ನು ಯಾವ ಥರ ಸೇವಿಸ್ತಾರೆ ಅಂತಂದರೆ, ನೈಟು ನೆನೆ ಹಾಕಿ ಬೆಳಿಗ್ಗೆ ಜೆಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಅದರಿಂದ ಮಿಲ್ಕ್ ಶೇಕ್ಗಳನ್ನು ಮಾಡಿ ಕುಡಿತಾರೆ. ಇಲ್ಲ ಅಂತಂದರೆ ಫ್ರೂಟ್ ಜ್ಯೂಸನ್ನ ಮಾಡಿ ಕುಡಿತಾರೆ. ಹೀಗೆ ರೆಗ್ಯುಲರ್ ಆಗಿ ಅವರು ಕುಡಿತಾ ಹೋದಾಗ ಯಾರಿಗೆ ತುಂಬ ಬಾಡಿ ಹೀಟ್ ಇರುತ್ತೆ ಅಂಥವ್ರಿಗೆ ಬಾಡಿ ಕೂಲ್ ಆಗುತ್ತೆ. ಇವಾಗ ಬೇಸಿಗೆ ಕಾಲ ಬರುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ತುಂಬ ಹೀಟ್ ಇರುತ್ತೆ. ಆವಾಗ ನಾವು ಗಮ್ಮಿಂದು ಮಿಲ್ಕ್ ಶೇಕು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಸೊ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಮತ್ತು ಇದನ್ನು ವೆಯ್ಟ್ ಲಾಸ್ಗೂ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ ಈ ಗಮ್‌ನ. ಇವಾಗ ನಾವು ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು 3 ಬಾದಾಮಿ ತಗೊಂಡಿದ್ದೀನಿ. ಇದನ್ನು ನಾನು ಓವರ್ ನೈಟ್ ನೆನೆ ಹಾಕ್ತಾ ಇದ್ದೀನಿ ನೀರಲ್ಲಿ. ಸೊ ನೆಕ್ಸ್ಟ್ ಡೇಗೆ ಇದು ಜೆಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ನೋಡಿ, ಇದು ನಾನು ಮೊದಲೇ ನೆನೆ ಹಾಕಿ ಇಟ್ಕೊಂಡಿದ್ದು ಈ ಥರ ಆಗಿರುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಕಾಂಬಿನೇಷನ್ ಆಗಿ ನಾನು ಇದರಲ್ಲಿ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಇದು 2 ಸ್ಪೂನ್ ತಗೊಂಡ್ರೆ ಅಕ್ಕಿ ಹಿಟ್ಟು 1 ಸ್ಪೂನ್ ತಗೊಂಡು, ಮತ್ತು ಮಿಲ್ಕ್ ತಗೊಂಡು ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡೋಣ. ಇದನ್ನು ನಾನು ಯಾಕೆ ಈ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ ಅಂತಂದರೆ, ನಮಗೆ ಸ್ಕಿನ್ನು ಗ್ಲೋ ಆಗಬೇಕು ಮತ್ತು ಪಿಂಪಲ್ ಕಲೆ ಕೂಡ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟು, ಇಲ್ಲ ಅಂತಂದರೆ ಹೆಸ್ರು ಕಾಳು ಹಿಟ್ಟು ಕೂಡ ಇಲ್ಲಿ ತಗೋಬೋದು. ಮಿಕ್ಸಿ ಜಾರ್ ಆಡಿಸಿದ್ಮೇಲೆ ಈ ಥರ ನುಣ್ಣಗೆ ಪೇಸ್ಟ್ ಆಗಿರುತ್ತೆ. ಸೊ ಈ ಪೇಸ್ಟಿಗೆ ನಾನಿಲ್ಲಿ ಹನಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹನಿ ಏಕೆ ಅಂತಂದರೆ ಆಂಟಿ ಇನ್ಫ್ಲಮೇಟ್ರಿ ಆಗಿ ವರ್ಕ್ ಮಾಡುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ. ತುಂಬ ಡ್ರೈನೆಸ್ ಎಲ್ಲ ಕೊಡಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಹನಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮದು ಸ್ಕಿನ್ನು ಕೂಡ ಬ್ರೈಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ನೀವು ಫೇಸ್ ಪ್ಯಾಕ್ ಥರ ಹಾಕಿಬಿಟ್ಟು 10 ನಿಮಿಷ ಬಿಟ್ಟು ಇದನ್ನು ಮೈಲ್ಡ್ ಮಸಾಜ್ ಥರ ಮಾಡಿಬಿಟ್ಟು ವಾರ್ಮ್ ವಾಟರಲ್ಲಿ ಮಾಡೋದ್ರಿಂದ ನಿಮಗೆ ಸ್ಕಿನ್ನಲ್ಲಿಲ್ಲ ಸಣ್ಣ ಪುಟ್ಟ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಹೋಗುತ್ತೆ, ಪಿಂಪಲ್ ಕಲೆ ಹೋಗುತ್ತೆ, ಸ್ಕಿನ್ನು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಫೇಸ್ ಪ್ಯಾಕ್ ಹೇಗೆ, ಸೋಪ್ಗಳು ಹೇಗೆ ಮಾಡೋದು, ಕ್ರೀಮು ಅಥವಾ ಜೆಲ್ಗಳು ಹೇಗೆ ಮಾಡೋದು ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನನ್ನ ಚಾನಲ್ ಏನು ಅನ್ನಿಸ್ತಂತನೂ ಹೇಳಿ. ಈ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.